ನಮಗೆ ಯುದ್ಧ ಬೇಡ ಸ್ವಾಮಿ, ಗ್ಯಾಸ್ ಬೇಕು. ಹೆದ್ದಾರಿ ತಡೆದು ವಾಟಾಳ್ ನಾಗರಾಜ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಅತ್ತಬೆಲೆ ಗಡಿ ಗೋಪುರದ ಬಳಿ ವಾಟಾಳ್ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಹೆದ್ದಾರಿ ತಡೆದು ವಾಟಾಳ್ ನಾಗರಾಜ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅತ್ತಿಬೆಲೆ ಗಡಿ ಗೋಪುರದ ಬಳಿ ವಾಟಾಳ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹೆದ್ದಾರಿ ಮಧ್ಯೆ ಸಿಲಿಂಡರ್ ಸೌದೆ ಪಾತ್ರೆ ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಕನ್ನಡ ಶಾಲೆ ಉಳಿಸಬೇಕು, ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರೊಟೆಸ್ಟ್ ನಲ್ಲಿ ಈಗಾಗಲೇ 50ಕ್ಕೂ ಹೆಚ್ಚು ಮಂದಿ ಹೋರಾಟಗಾರರು ಕೂಡ ಭಾಗಿಯಾಗಿದ್ದಾರೆ. ವಾಟಾಳ್ಗೆ ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್ ಕೂಡ ಸಾಥನ್ನ ನೀಡಿದ್ದಾರೆ. ಕನ್ನಡ ಶಾಲೆ ಮುಚ್ಚುತ್ತಾ ಇರುವುದನ್ನು ಖಂಡಿಸಿ ವಾಟಾಳ್ ಹೋರಾಟವನ್ನ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ 44 ತಡೆದು ಪ್ರೊಟೆಸ್ಟ್ ಅನ್ನ ಮಾಡಿರುವಂಥದ್ದು. ಫುಲ್ ಟ್ರಾಫಿಕ್ ಅನ್ನ ಮಾಡಿದ್ದಾರೆ. ಹೋರಾಟಗಾರರನ್ನ ಅವಶ್ಯಕ್ಕೆ ಪಡೆಯುವ ವೇಳೆ ವಾಟಾಳ್ ಆವಾಜನ್ನು ಹಾಕಿದ್ದಾರೆ. ಪೊಲೀಸರು ಹಾಗೂ ವಾಟಾಳ್ ನಡುವೆ ಮಾತಿನ ಚಕಮಕಿ ಹೆಚ್ಚಾಗಿರುವಂಥದ್ದು. ಇನ್ನು ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ ಸಿಲಿಂಡರ್ನ ಅಭಾವ, ಸಿಲಿಂಡರ್ನ ಸಮಸ್ಯೆ ಹೆಚ್ಚಾಗ್ತಾನೆ ಇದೆ. ಸೊ ಇದಕ್ಕೆ ವಾಟಾಳ್ ನಾಗರಾಜ್ ಅವರು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿ ಪ್ರೊಟೆಸ್ಟ್ ಅನ್ನ ಮಾಡಿರುವಂಥದ್ದು. ಅತ್ತಿಬೆಲೆ ಗಡಿ ಗೋಪುರದ ಬಳಿ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಒಂದು ಹೆದ್ದಾರಿಯ ಮಧ್ಯೆ ಸಿಲಿಂಡರ್ ಮತ್ತು ಸೌದೆ ಪಾತ್ರೆ ಇವೆಲ್ಲವನ್ನು ಇಟ್ಟು ಪ್ರೊಟೆಸ್ಟ್ ಅನ್ನ ಮಾಡಿರುವಂಥದ್ದು. ಕೇವಲ ಅವರೊಬ್ಬರೇ ಅಲ್ಲ, ಅವರ ಜೊತೆಗೆ 50ಕ್ಕೂ ಹೆಚ್ಚು ಹೋರಾಟಗಾರರು ಸೇರಿಕೊಂಡು ಈ ಒಂದು ಹೋರಾಟವನ್ನು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಕನ್ನಡ ಶಾಲೆಗಳು ಇಲ್ಲಿ ಮುಚ್ಚುತ್ತಾ ಇದ್ದಾರೆ. ಆ ಒಂದು ವಿಚಾರದ ಬಗ್ಗೆ ಕೂಡ ಇಲ್ಲಿ ಹೋರಾಟವನ್ನ ಮಾಡಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಕನ್ನಡ ಶಾಲೆಗಳು ಕನ್ನಡ ಶಾಲೆಗಳು ಉಳಿಯಬೇಕು. ಅಡುಗೆ ಅನಿಲ ಅಡುಗೆ ಅನಿಲ ಅಡುಗೆ ಅನಿಲ ಅಡುಗೆ ಅನಿಲ ಕನ್ನಡ ಸೇನೆ ಹೋರಾಟಕ್ಕೆ, ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ, ಅಖಂಡ ಕನ್ನಡಿಗರ ಹೋರಾಟಕ್ಕೆ ಬೇಕೇ ಬೇಕು. ಇನ್ನು ಸಿಲಿಂಡರ್ನ ಅಭಾವದ ಇರುವುದರ ಕಾರಣದಿಂದಾಗಿ ವಾಟಾಳ್ ನಾಗರಾಜ್ ಅವರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇರುವಂಥದ್ದು. ಅತ್ತಿಬೆಲೆ ಗಡಿಗೋಪುರದ ಬಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. 50ಕ್ಕೂ ಹೆಚ್ಚು ಹೋರಾಟಗಾರರನ್ನು ಕರೆಸಿಕೊಂಡು ಸಿಲಿಂಡರು ಮತ್ತು ಸೌದೆ ಒಲೆ ಎಲ್ಲವನ್ನೂ ಇಟ್ಟುಕೊಂಡು ಪಾತ್ರೆಯನ್ನು ಇಟ್ಟು ಪ್ರೊಟೆಸ್ಟನ್ನು ಮಾಡ್ತಾ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಅವರನ್ನು ಬಂಧಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿರುವಂತಹ ಸಂದರ್ಭದಲ್ಲಿ ಅದನ್ನು ಒಂದು ಪ್ರೊಟೆಸ್ಟನ್ನು ತಡೆಯೋದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಏನು ತಡೆದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಮಾತಿನ ಚಕಮಕಿ ಹೆಚ್ಚಾಗಿರುವಂಥದ್ದು. ವಾಟಾಳ್ ನಾಗರಾಜ್ ಅವರು ಈ ರೀತಿಯಾಗಿ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹೆದ್ದಾರಿಯನ್ನು ತಡೆದು ವಾಟಾಳ್ ನಾಗರಾಜ್ ಅವರು ಪ್ರೊಟೆಸ್ಟ್ ಅನ್ನ ಮಾಡಿರುವಂಥದ್ದು. ಕನ್ನಡ ರಾಜ್ಯ ಅಂದ್ರೆ ಕರ್ನಾಟಕ ರಾಜ್ಯ ಅಂದ್ರೆ ನಾಚಿಕೆ ಆಗುತ್ತೆ.